ನಮಸ್ಕಾರ ಎಲ್ಲರಿಗೂ. ವಿಷಯ ಎಂತ ಗೊತ್ತುಂಟ, ನಾವೀಗ ಎಲ್ಲಿಗೆ ಹೊರಟದ್ದು ಅಂತ ಹೇಳಿದರೆ ಮೀನು ತರಲಿಕ್ಕೆ ಬಂದೆಡ್ಕಕ್ಕೆ ಹೊರಟದ್ದು. ಈಗ ನೀವು ಕೇಳಬೇಡಿ ಎಂತ ಮಾರ್ರಿ ಸುಳ್ಳ್ಯದಿಂದ ನೀವು ಬಂದೆಡ್ಕಕ್ಕೆ ಮೀನು ತರಲಿಕ್ಕೆ ಹೋಗುದು ಅಂತ ಹೇಳಿಕೊಂಡು, ಅಲ್ಲಿ ಬಂದೆಡ್ಕದಲ್ಲಿ ಒಳ್ಳೆ ಫ್ರೆಶ್ ಮೀನು ಸಿಗ್ತದಂತೆ. ನಾನು ಅವತ್ತೊಂದು ಸಲ ಮಂಗಳೂರು ದಕ್ಕೆಗೆ ಹೋದ ಒಂದು ವಿಡಿಯೋ ಹಾಕಿದ್ದೆ ಅಲ್ಲ, ಆಗ ಸುಮಾರು ಜನರು ಕಮೆಂಟ್ ಮಾಡಿದರು, ಮತ್ತು ಪರ್ಸನಲ್ ಆಗಿ ಮೆಸೆಂಜರ್ಲೆಲ್ಲ ಕೆಲವರೆಲ್ಲ ಕಮೆಂಟ್ ಮಾಡಿದರು, ನಮ್ಮ ಕಡೆ ಬನ್ನಿ, ಕಾಸರಗೋಡಿಗೆ ಬನ್ನಿ, ಬಂದೆಡ್ಕಕ್ಕೆ ಬನ್ನಿ, ಒಳ್ಳೆ ಮೀನು ಸಿಗ್ತದೆ ಅಂತ ಹೇಳಿಕೊಂಡು. ಹಾಗೆ ಇವತ್ತು ದೀಪಾವಳಿ ಅಲ್ಲ, ಸ್ವಲ್ಪ ದೊಡ್ಡ ಮಗ ಕೂಡ ಬಂದ್ಯಾನೆ. ಹಾಗೆ ನಾನು ಹೋಗಿ ನೋಡಿಕೊಂಡಾದರೂ ಬರುವ, ಅಂದರೆ ಕಡಿಮೆಗೆ ಉಂಟು ಅಂತೇಳಿ ಅಲ್ಲ, ಆಗ ನಮಗೆ ಒಂದು ನೋಡಿದಾಗೆ ಕೂಡ ಆಯ್ತಲ್ಲ ಅಂತ ಹೇಳ್ಕೊಂಡು ನಾವೀಗ ಬಂದೆಡ್ಕಕ್ಕೆ ಹೊರಟದ್ದು. ಹೋಗುವ, ಹೇಗೆ ಉಂಟು ಅಂತೇಳಿ ನೋಡುವ. ಮೀನು ಕಡಿಮೆ ಉಂಟ. ಅಷ್ಟೊತ್ತಿಗೆ ಒಂದು ರಿಕ್ಷಾ ಬಂದು ವಾಯ್ಸ್ ರಿಕ್ಷಾ ಪಾಸ್ ಆಯಿತು ಒಂದು. ಹಾಗಾಗಿ ನನ್ನ ವಾಯ್ಸ್ ನಿಮಗೆ ಎಷ್ಟು ಬಡ್ಕೊಂಡ್ರು ಕೂಡ ಕೇಳಲಿಕ್ಕಿಲ್ಲ. ಅಲ್ಲೇ ಒಂದು ಕಡೆ ನಿಂತೆವು ಮಾರ್ರೆ, ಅಲ್ಲೇ ಒಂದು ಗಾಡಿ ಆದರೂ ಬರ್ತಿತ್ತು, ಒಂದು ಲೋಕದ ಗಾಡಿ. ಹಾಗೆ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದದ್ದು. ಇಲ್ಲಿ ನೋಡಿದ್ರು ಇಲ್ಲಿ ಕೂಡ ಗಾಡಿ ಅಂತ ಅದೇ ರೋಡ್ ಅಲ್ಲ ಹೇಳಿದಾಗ ನಾವು ಬಂದೆಡ್ಕಕ್ಕೆ ಹೋಗುವ ಮೀನು ತರಲಿಕ್ಕೆ ಅಂತೇಳಿ. ಕಡಿಮೆಗೆ ಸಿಗ್ತದೆ ಅಂತೇಳಿ ಯೋಚನೆ ಮಾಡಿಕೊಂಡು ಹೋಗುದಲ್ಲ, ಹೋಗಿ ನೋಡುದು. ಅಂದ್ರೆ ನಮಗೆ ಅನುಭವ ಆದಾಗ ಆಗ್ತದಲ್ಲ, ಸಿಗ್ತದ ಏನು ಅಂತ ಹೇಳ್ಕೊಂಡು ಗೊತ್ತಾದಾಗ ಆಗ್ತದಲ್ಲ. ಹಾಗೆ ಆದ ಕಾರಣ ಹೋಗುವ. ಕಡಿಮೆ ಸಿಕ್ಕಿದ್ರೆ ತೆಕ್ಕೊಳ್ಳುವ, ಕಡಿಮೆ ಸಿಗದಿದ್ರು ತೆಕ್ಕೊಳ್ಳುವ. ಹೇಗಿದ್ರು ಹೋಗ್ತೇವಲ್ಲ ಪೆಟ್ರೋಲ್ ಖರ್ಚು ಮಾಡಿಕೊಂಡು. ಆಗ ಏನಾದರೂ ಕಡಿಮೆಗೆ ಸಿಕ್ಕಿದ್ರೆ ಒಂದು 4 kg ತೆಕ್ಕೊಳ್ತೇನೆ. ತೆಕ್ಕೊಂಡು ದೀಪಾವಳಿ ಮುಗಿಯುವವರೆಗೆ ಕಾಯಿಸುದು ತಿನ್ನುದು. ಈಗ ಹೋಗುವ, ಹೇಗೆ ಉಂಟು ರೇಟು ಅಂತ ನೋಡಿಕೊಂಡು ತೆಕ್ಕೊಂಡು ಬರುವ. ಕಡಿಮೆಗೆ ಎಂತ ಬದನೆಕಾಯಿ ಸಿಗ್ತದೆ ಮಾರೆ. ಬಂದೆಡ್ಕಕ್ಕೆ ಬಂದು ಮ್ಯಾಪ್ ಹಾಕಿ ನೋಡಿದ್ರೆ ಮ್ಯಾಪ್ ಅಲ್ಲಿ ಕೂಡ ಮೀನ್ ಮಾರ್ಕೆಟ್ ತೋರಿಸ್ತಿಲ್ಲ. ಹಾಗೆ ಸೀದಾ ಪೇಟೆಗೆ ಹೋದೆವು. ಪೇಟೆಯಲ್ಲಿ ಹೋಗಿ ಒಂದು 2-3 ಜನರ ಹತ್ರ ಕೇಳಿದೆವು, ಆಯ್ತಾ ಇಲ್ಲಿ ಮೀನ್ ಮಾರ್ಕೆಟ್ ಇಲ್ಲಿ ಅಂತ ಹೇಳಿಕೊಂಡು. ಯಾರ ಹತ್ರ ಕೇಳಿದ್ರು ಕೂಡ ಹೇಳುದು ಒಂದೇ, ಇಲ್ಲಿ ಮೀನ್ ಮಾರ್ಕೆಟೇ ಇಲ್ಲ ಅಂತ ಹೇಳಿಕೊಂಡು. ಇದಕ್ಕೇನೆ ಹೇಳುದು ನೋಡಿ, ನಾವು ಬೇರೆಯವರ ಮಾತು ಕೇಳಿಕೊಂಡು ಬರಬಾರ್ದು, ನಮ್ಮ ಸ್ವಂತ ಯೋಚನೆಯಿಂದ ಬರಬೇಕು ಅಂತ ಹೇಳಿಕೊಂಡು. ಇವತ್ತು ನಾವು ಬೇರೆಯವರ ಮಾತು ಕೇಳಿಕೊಂಡು ಬಂದುಂಟಲ್ಲ, ಎಂಕು ಪಡಂಬೂರಿಗೆ ಹೋದಾಗೆ ಆಗಿದೆ ಮಾರೆ. ಇನ್ನೇನು ಮಾಡುದು, ಇದೊಂದು ಅನುಭವಕ್ಕೆ ಆಯ್ತು. ಇನ್ನು ಮುಂದೆ ಯಾವತ್ತು ಕೂಡ ಯಾರ ಮಾತನ್ನು ಕೇಳಿಕೊಂಡು ಹೀಗೆ ಬರಬಾರ್ದು ಅಂತ ಯೋಚನೆ ಮಾಡಿಕೊಂಡು ಹಾಗೆ ಸೀದಾ ಮನೆ ಕಡೆ ಬಂದೆವು. ಹಾಗೆ ಬರುವಾಗ ಅಲ್ಲೊಂದು ಪ್ರಶಾಂತವಾದ ವಾತಾವರಣದಲ್ಲಿ ಒಂದು ಹಳೆಯ ಸ್ಟೈಲಿನ ಅಡಿಕೆ ಮರದ ತಟ್ಟೆಯಿಂದ ಮಾಡಿದ ಒಂದು ಕಬ್ಬಿನ ಜ್ಯೂಸಿನ ಅಂಗಡಿ ಕಂಡಿತು. ಆ ಅಂಗಡಿಯನ್ನು ನೋಡುವಾಗ ನನಗೆ ಭಾರಿ ಖುಷಿ ಆಯ್ತು. ಆ ಅಂಗಡಿಯಲ್ಲೂ ಚಿಕ್ಕ ಚಿಕ್ಕ 2 ಹುಡುಗರು ಜ್ಯೂಸ್ ಮಾಡಿಕೊಂಡಿದ್ರು. ಆ ಅಂಗಡಿಯನ್ನು ನೋಡಿದ ಕೂಡಲೇ ನಾನು ಮಗನ ಹತ್ರ ಹೇಳಿದೆ, ಹೇಗಿದ್ರು ನಮಗೆ ಮೀನು ಸಿಗ್ಲಿಲ್ಲಲ್ಲ, ಗಾಡಿ ನಿಲ್ಲಿಸು, ತಂಪಾದ ಒಂದು ಆರೋಗ್ಯಕರವಾದಂತಹ ಕಬ್ಬಿನ ಜ್ಯೂಸನ್ನು ಕುಡಿದುಕೊಂಡೇ ಹೋಗು ಅಂತ ಹೇಳಿಕೊಂಡು. ಹಾಗೆ ನಾವಿಬ್ರು ಜ್ಯೂಸ್ ಕುಡಿತಾ ಇರುವಾಗ ಒಂದು ಕಾರ್ ಬಂದು ನಿಂತಿತ್ತು. ಆ ಕಾರಿನ ಡಿಕ್ಕಿಯಲ್ಲಿ ಏನೋ ಒಂದು ಅಲ್ಲಾಡಿದಾಗೆ ಕಂಡಿತು. ಎಂತಂತೇಳಿ ನೋಡಿದ್ರೆ ಇದು ನಾಯಿ. ಯಾವ ನಾಯಿ ಅಂತ ಹೇಳಿದ್ರೆ ಹಸ್ಕಿ ನಾಯಿ. ಈ ನಾಯಿಯನ್ನು ನೋಡಿದ ಕೂಡ ನನಗೆ ಭಾರಿ ಖುಷಿ ಆಯ್ತು. ಮೊದಲೇ ನಾವು ನಾಯಿ ಪ್ರೇಮಿಗಳು ಮಾರೆ, ಮತ್ತೆ ಈ ನಾಯಿಯನ್ನು ನೋಡುವಾಗಂತೂ ಬಿಡ್ತೇವಾ? ಯಾಕೆ ಅಂತ ಹೇಳಿದ್ರೆ ನಮ್ಮ ಚಿಂತೆಗೆ ಈ ನಾಯಿ ಅಂತ ಹೇಳಿದ್ರೆ ಹಸ್ಕಿ ನಾಯಿ ಅಂತ ಹೇಳಿದ್ರೆ ಭಾರಿ ಇಷ್ಟ ಅವನಿಗೆ. ಜಾಸ್ತಿ ಅವನು ಹಸ್ಕಿ ನಾಯಿಂದ ವಿಡಿಯೋ ಎಲ್ಲ ನೋಡ್ತಾ ಇರ್ತಾನೆ, ಅದನ್ನ ನನಗೆ ತೋರಿಸ್ತಾ ಇರ್ತಾನೆ. ಹಾಗೆ ಆದ ಕಾರಣ ಈ ನಾಯಿಯನ್ನು ನೋಡಿದ ಕೂಡ ನನಗೆ ತುಂಬಾ ಖುಷಿ ಆಯ್ತು. ಈ ನಾಯಿ ತುಂಬಾ ಪೋಖ್ರಿ ಅಂತೆ. ಅದು ಅಲ್ಲದೆ ಇದಕ್ಕೆ ತುಂಬಾ ರೇಟ್ ಉಂಟಂತೆ, 1,00,000 ಹತ್ತಿರ ರೇಟ್ ಕೂಡ ಉಂಟಂತೆ. ಅಲ್ಲ ಮಾರ್ರೆ, ನಾವೆಲ್ಲ 1,00,000 ಕೊಟ್ಟು ಒಂದು ನಾಯಿಯನ್ನೆಲ್ಲ ತೆಕೊಳ್ಳುದು ಹೌದಾ ಮಾರ್ರೆ? ತೆಗೆದು ಸಾಕುವೆವಾ? ಒಂದು ನಾಯಿಗೆ 1,00,000 ಕೊಟ್ಟು ತರುದು ಅಂತ ನಾವು ಯೋಚನೆ ಮಾಡುವಾಗ್ಲೇ ನಾವು ಯೋಚನೆ ಮಾಡ್ಬೇಕು. ನಾಯಿ ತರೋದಕ್ಕಿಂತ ಒಂದು 4 ದನ ತಂದು ಒಂದು ಸ್ವಲ್ಪ ಹುಲ್ಲು ಹಾಕಿದ್ರೆ ಹಾಲಾದ್ರೂ ಕರಿಬಹುದು, ಹಾಲು ತರುವ ಕೆಲಸ ಎಲ್ಲ ಅಂತ ಹೇಳ್ಕೊಂಡು ನಾವು ಯೋಚನೆ ಮಾಡುವೆವಲ್ಲ. ಅಲ್ಲ, ಶ್ರೀಮಂತರಿಗೇನು ಅದೇನು ದೊಡ್ಡ ವಿಷಯ ಅಲ್ಲ ಬಿಡಿ, ನಮ್ಮಂತವರಿಗೆ ಮಾತ್ರ ದೊಡ್ಡ ವಿಷಯ ಅಷ್ಟೇ. ಆದ್ರೂ ನಾಯಿಯನ್ನು ಡೈರೆಕ್ಟ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಮಾತ್ರ. ಹಾಗೆ ಸೀದಾ ಬಂದದ್ದು ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಊರು ಸುಳ್ಯಕ್ಕೆ ಬಂದು ಸುಳ್ಯದ ಮೀನು ಮಾರ್ಕೆಟಿಗೆ ಬಂದೆವು. ಅಲ್ಲ ಮಾರೆ, ನಮ್ಮ ಕಾಲ್ಬುಡದಲ್ಲೇ ಮೀನನ್ನು ಬಿಟ್ಟುಕೊಂಡು ಉಂಟಲ್ಲ, ನಾವಲ್ಲಿ 26 ಕಿಲೋಮೀಟರ್ ದೂರದ ಬಂದೆಡ್ಕಕ್ಕೆ ಮೀನ್ ತರಲಿಕ್ಕೆ ಹೋಗಿದ್ದೇವಲ್ಲ ಅಂತ ನಾನು ಯೋಚನೆ ಮಾಡುದು. ಅದು ಯಾರ್ಯಾರ ಮಾತು ಕೇಳಿಕೊಂಡು, ಇದಕ್ಕೇನೆ ಹೇಳುದು, ಯಾರ್ಯಾರ ಮಾತನ್ನು ಕೇಳಬಾರ್ದು ಅಂತ ಹೇಳಿಕೊಂಡು. ಏನೋ ಪುಣ್ಯಕ್ಕೆ ಇಲ್ಲಿ ಮೀನು ಸಿಕ್ಕಿದಾಗ ಆಯ್ತು ಮಾರಿ, ಇಲ್ಲಿ ಸಿಗದೆ ಇರ್ತಿದ್ರು ಉಂಟಲ್ಲ, ಕಡ್ಚದು ಇಲ್ಲ ಪುಡ್ಚದು ಇಲ್ಲ ಅಂತ ಹೇಳಿದಾಗ ಆಗ್ತಿತ್ತು. ಹೀಗೆ ಹೇಳಿದಾಗ ಈಗ ಮೀನು ಹಿಡ್ಕೊಂಡು ಮನೆಗೆ ಬಂದು ಎತ್ತಿದ್ದೇವೆ. ಇವಳೆಂತದ್ದು ತೊಟ್ಟೆಯನ್ನು ಎತ್ತಿ ತೋರಿಸಿ ಏನೋ ರಾಮಾಯಣ ಎಳಿತಾ ಇದ್ದಾಳೆ. ಎಂತ ರಾಮಾಯಣ ಎಳಿತಾ ಇದ್ದಾಳೆ ಅಂತ ಹೇಳಿ ಕೇಳುವ ಆಯ್ತಾ. ನಮ್ಮ ಕಡೆ ದೀಪಾವಳಿ ಬಂತು ಅಂತ ಹೇಳಿದ್ರೆ ನಾನ್ ವೆಜ್ ಬಿಟ್ರೆ ಬೇರೆ ಏನಿಲ್ಲ. ಈಗ ನಮ್ಮ ಈಚೆಲ್ಲ ಹೇಗೆ ಗೊತ್ತುಂಟ, ದೀಪಾವಳಿ ಬಂತು ಅಂತ ಹೇಳಿದ್ರೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದೆಲ್ಲ ಹೇಳುದಿಲ್ಲ. ದೀಪಾವಳಿಗೆ ಎಂತ ಹಂದಿಯ ಕೋಳಿಯ ಮೀನ ಎಷ್ಟು ಕೆಜಿ ಅದೇ ಮಾತಾಡುದು ಮಾರೆ. ದೀಪಾವಳಿ ಸ್ಪೆಷಲ್ ಅಂತಾರೆ. ಮತ್ತೆ ಪಟಾಕಿ ಎಷ್ಟು ರೂಪಾಯಿ ಪಟಾಕಿ, ಅದು ಇದು. ನಾರ್ತ್ ಸೈಡ್ ಎಲ್ಲ ಸ್ವೀಟ್ ಜಾಸ್ತಿ, ನಮ್ಮ ಕಡೆ ಸ್ವೀಟ್ ಇಲ್ಲ. ಆದ್ರೂ ನಾನು ಸ್ವೀಟ್ ಮಾಡ್ತೇನೆ. ಒಂದು ವರ್ಷ ಪ್ರತಿಯೊಂದು ಗುಲಾಬ್ ಜಾಮೂನ್ ಒಂದು ಮಾಡ್ತೇನೆ. ಈ ಸರಿ ಒಂದು ಕ್ಯಾರೆಟ್ ಹಲ್ವಾ
ಕ್ಯಾರೆಟ್ ಹಲ್ವಾ ಮಾಡಿದ್ರೆ ನೋಡಿದವರು ಹೇಳಿಯವರು ನಿಮಗೆ ಕ್ಯಾರೆಟ್ ಹಲ್ವಾ ಬಿಟ್ರೆ ಬೇರೆ ಎಂತ ಬರುವುದೇ ಇಲ್ಲ ಅಂತ ಹೇಳಿಕೊಂಡು ಯಾವಾಗ ನೋಡಿದ್ರು ಕ್ಯಾರೆಟ್ ಹಲ್ವಾ. ನಿಂಗೆ ಬೇಕಾ ಕ್ಯಾರೆಟ್ ಹಲ್ವಾ? ಅವನಿಗೆ ಬೇಕಾದ್ರೆ ಮಾಡುದು, ಇಲ್ಲಾದ್ರೆ ಪ್ರತಿ ಸಲ ಕ್ಯಾರೆಟ್ ಹಲ್ವಾ ಮಾಡಿದ್ರೆ ಇವಳಿಗೆ ಅದು ಬಿಟ್ರೆ ಬೇರೆ ಬರುದಿಲ್ಲ ಅಂತ ಹೇಳ್ತಾರಲ್ಲ. ಹಾಗೆ ಗುಲಾಬ್ ಜಾಮೂನ್ ವರ್ಷ ಪ್ರತಿ ದೀಪಾವಳಿಯಲ್ಲಿ ಮಾಡ್ತೇನೆ. ಹಾಗೆ ಗುಲಾಬ್ ಜಾಮೂನ್ ಮಾಡುವಂತಿದ್ದೆ. ಮಾಡುವಂತ ಹೇಳಿದ್ರೆ ಅಂಗಡಿಯಿಂದ ಹುಡಿ ಸಿಗ್ತದೆ, ಅದಂತಂದು ಎಣ್ಣೆಗೆ ಹಾಕಿ ಹಾಗೆ ಮಾಡೋದು. ನಾನೇನು ಹೊಸದಾಗಿ ಟ್ರೈ ಮಾಡೋದು ಏನಿಲ್ಲ. ಅದರ ಜೊತೆಗೆ ಅವನಿಗೆ ಕ್ಯಾರೆಟ್ ಹಲ್ವಾ ಬೇಕಂತೆ, ಅದನ್ನು ಕೂಡ ಮಾಡೋದು ಅಷ್ಟೇ. ಬಂಗುಡೆ ಫ್ರೈಗೆ ಮಸಾಲೆ ಎಲ್ಲ ರೆಡಿ ಮಾಡ್ತಿದ್ದೇನೆ. ಈ ಮಸಾಲೆಗೆ ನಾನು ಎಂತೆಲ್ಲ ಹಾಕಿದ್ದೇನೆ ಅಂತ ಹೇಳಿದ್ರೆ, ಉಪ್ಪು, ಹುಳಿ ಅಂದ್ರೆ ಈ ವಾಟೆ ಹುಳಿ ಉಂಟಲ್ಲ, ಆ ಹುಳಿಯನ್ನ ಆಯ್ತಾ, ಅಂಗಡಿಯಲ್ಲಿ ಸಿಗ್ತದಲ್ಲ ಅದೇ ಹುಳಿ, ಉಪ್ಪು, ಹುಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸು, ಅರಶಿನ ಹುಡಿ, ಮತ್ತಿನ್ನು ಕಾರ್ನ್ಫ್ಲವರ್ ಹುಡಿ ಸ್ವಲ್ಪ, ಅಂದ್ರೆ ಮಸಾಲೆ ಸ್ವಲ್ಪ ಅಂಟಬೇಕಲ್ಲ, ಅದಕ್ಕೋಸ್ಕರ ಕಾರ್ನ್ಫ್ಲವರ್ ಹುಡಿ ಸ್ವಲ್ಪ ಹಾಕಿದ್ದೇನೆ. ಇದನ್ನೊಂದು 1 ಗಂಟೆ 2 ಗಂಟೆ ಚಂದ ಮಸಾಲೆ ಎಳಿಲಿಕ್ಕೆ ಬಿಟ್ಟು ಮತ್ತೆ ಫ್ರೈ ಮಾಡುವಲ್ಲ. ಇದು ವಿಡಿಯೋದ ಹಿಂದ್ಗಡೆ ಸ್ಟೈಲಿಗೆ ಮಣ್ಣು ಹಾಕ ಅಂತ ಒಂದು ಡೈಲಾಗ್ ಬಂತು. ಸ್ಪೂನ್ ಅಲ್ಲಿ ಯಾಕೆ ಮಾಡುದು ಅಂತ ಹೇಳ್ಕೊಂಡು ಇವಾಗ ಕೈಯಲ್ಲೇ ಸರಿಯಾಗಿ ಮಿಕ್ಸ್ ಆಗ್ತಿಲ್ಲಂತೆ. ಹೌದು ಮಾರ್ರೆ, ನಿಮಗೆ ವಿಡಿಯೋಕ್ಕೆಲ್ಲ ತೋರಿಸುವಾಗ ನಾವು ಚಂದ ಸ್ಟೈಲ್ ಮಾಡಿ ತೋರಿಸ್ಬೇಕಲ್ಲ, ಸ್ಪೂನ್ ಅಲ್ಲಿ ಹೀಗೆ ಮಾಡೋದನ್ನು ತೋರಿಸ್ಬೇಕು. ಅದು ಎಲ್ಲಿ ಈ ಸ್ಪೂನ್ ಅಲ್ಲಿ ಮಿಕ್ಸ್ ಆಗ್ತದೆ. ನಿಮ್ಮ ವಿಡಿಯೋ ಕಟ್ ಮಾಡಿದ ಕೂಡ ನಾನು ರಪ್ಪ ಕೈಯಲ್ಲಿ ಪೂಜಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಒಂದು ರಪ್ಪ ವಿಡಿಯೋ ಮಾಡಿಕೊಂಡು ನೋಡಿ ಹಿಂದೆ ಹೇಗುಂಟು ಅಂತ ಹೇಳ್ತಾರೆ. ಎಲ್ಲರೂ ಹೀಗೇನೆ ಮಾರ್ರೆ, ವಿಡಿಯೋದ ಎದುರಿಗೆ ಏನು ಶೋ ಕೊಡ್ತಾರೆ ಗೊತ್ತುಂಟಾ, ವಿಡಿಯೋದ ಹಿಂದೆ ಹೀಗೆ ಮಾಡುದು. ವಿಡಿಯೋಗೆ ಎದುರಿಗೆ ಕಾಣ್ಲಿಕ್ಕೆ ಮಾತ್ರ ತಟ್ಟೆಗಳು ಚಂದ, ಎಂತ ತಟ್ಟೆಗಳೆಲ್ಲ, ಪ್ಲೇಟ್ ಎಲ್ಲ ಉಂಟಲ್ಲ, ಡಿಸೈನ್ದು ಪ್ಲೇಟ್ ಎಲ್ಲ ಇಡ್ತಾರೆ ನಿಮಗೆ ವಿಡಿಯೋಕ್ಕೆ ಕಾಣುವಾಗ. ಮತ್ತೆ ವಿಡಿಯೋ ಕಟ್ ಮಾಡಿದ ನಂತರ ಇಲ್ಲಿ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಹಾಕಿ ಇಟ್ಟಿರ್ತಾರೆ. ವಿಡಿಯೋದ ಹಲವರ ಅಷ್ಟೇ. ಕೇಳಿಸ್ಕೊಂಡ್ರ ಅಕ್ಕನ ಮಾತನ್ನು, ವಿಡಿಯೋದ ಹಿಂದೆ ಹೇಗಿರ್ತದೆ ಮುಂದೆ ಹೇಗಿರ್ತದೆ ಅಂತ ಮಾತಾಡಿಕೊಂಡು ಬೂತಾಯಿ ಸಾರು ಕೂಡ ಆಯ್ತು ಮಾರೆ. ನಾನು ಅರ್ಧ ಕೆಜಿ ಬೂತಾಯಿನು 1 ಕೆಜಿ ಬಂಗುಡೆನು ತೆಕ್ಕೊಂಡೆ. 1 ಕೆಜಿ ಬಂಗುಡೆಯಲ್ಲಿ ಸರಿ 8 ಬಂಗುಡೆ ಸಿಕ್ಕಿತ್ತು ನಮಗೆ, 4 ಜನರಿಗೆ 2 ಬಂಗುಡೆಯ ಹಾಗೆ. ಬಂಗುಡೆಯನ್ನು ಚಂದ ಮಾಡಿ ಫ್ರೈ ಮಾಡುವ, ಒಂದೊಂದು ಬಂಗುಡೆ ರವ ಫ್ರೈ ಮಾಡುವ, ಇನ್ನು ಒಂದೊಂದು ಬಂಗುಡೆಯನ್ನು ಬರೀ ಹಾಗೆ ಮೆಣಸಲ್ಲಿ ಫ್ರೈ ಮಾಡುವ ಅಂತ ಹೇಳಿಕೊಂಡು 4 ಬಂಗುಡೆಯನ್ನು ಮೆಣಸಲ್ಲಿ ಫ್ರೈ ಮಾಡಿ ಇಟ್ಟು, ಇನ್ನು ಒಂದೊಂದು ಬಂಗುಡೆ ರವ ಫ್ರೈ ಈಗ ರೆಡಿ ಆಗಿ ನೋಡಿ. ಸೌದೆ ಒಟ್ಟಿ ಇಟ್ಟಾಗಿ ಈಗ ತಟ್ಟೆಯಲ್ಲಿ ಒಟ್ಟಿ ಇಟ್ಟಿದ್ದೇನೆ ನೋಡಿ. ಈಗ ನೀವು ಕೇಳ್ಬಿಡುದು, ನಿಮ್ಮದಿಂತ ಹೊಟ್ಟೆಯ ಅಥವಾ ಕನ್ನಂಬಾಡಿ ಕಟ್ಟೆಯ, ಅಷ್ಟು ದೊಡ್ಡ 2 ಬಂಗುಡೆಯನ್ನು ತಿನ್ನುವುದಾ ನೀವೆಂತ ರಕ್ಕಸರ ಅಂತ ಕೇಳಬೇಡಿ. 4 ತಟ್ಟೆ ಇಟ್ಟು 2 ಬಂಗುಡೆಯನ್ನು ಹಾಕಿ ಇಟ್ಟಿದ್ದೇನೆ. ಈಗ ತಿನ್ನುವವರು ಈಗ ತಿಂತಾರೆ, ಬೇಡ ಅಂತ ಹೇಳಿದ್ರೆ ಹಾಗೆ ರಾತ್ರಿಗೆ ಇಟ್ಟುಕೊಂಡು ತಿನ್ಲಿ ಅಂತ ಹೇಳಿಕೊಂಡು ಹಾಗೆ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡೇವು ಮಾರ್ರೆ. ನಮಗೆ ಈ ಹೆಣ್ಣು ಮಕ್ಕಳಿಗೆ ಊಟ ಮುಗಿಸಿದ ಕೂಡಲೇ ರೆಸ್ಟ್ ಇಲ್ಲಿ ಉಂಟು ಹೇಳಿ, ಅದು ಈ ಹಬ್ಬದ ದಿವಸನ, ದೀಪಾವಳಿ ದಿವಸ ಅಂತೂ ರೆಸ್ಟೇ ಇಲ್ಲ. ಅನ್ನದ ಊಟ ಆದ ಕೂಡಲೇ ನಾನಿಲ್ಲಿ ನೋಡಿ ರಾತ್ರಿಗೆ ಅಪ್ಪದಿಟ್ಟು ಹೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಒಂದು ಸೈಡಲ್ಲಿ ಅಪ್ಪದಿಟ್ಟು ಮಾಡ್ತಾ ಇದ್ದೇನೆ, ಇನ್ನೊಂದು ಸೈಡಲ್ಲಿ ಇಡ್ಲಿ ಮಾಡ್ತಿದ್ದೇನೆ. ಈಗ ಕುಕ್ಕರಲ್ಲಿ ಎಂತಪ್ಪ ಇವಳದು ಯಾವ ಸ್ಟೈಲ್ನ ಇಡ್ಲಿ ಅಂತ ಕೇಳಬೇಡಿ. ಆ ಇಡ್ಲಿ ಪಾತ್ರದಲ್ಲಿ ಗಿಣ್ಣಲೆಯಲ್ಲಿ ಹೊಯ್ಯುವ ಸ್ಟೈಲ್ ಎಲ್ಲ ಹೋಯ್ತು ಮಾರ್ರೆ. ಈಗ ಲೇಟೆಸ್ಟ್ ಏನಿದ್ರು 5 ನಿಮಿಷ 10 ನಿಮಿಷದಲ್ಲಿ ಆಗ್ಬೇಕು. ಹಾಗೆ ಒಂದು ಸೈಡಲ್ಲಿ ಇಲ್ಲಿ ಅಪ್ಪದಿಟ್ಟು ಕೂಡ ರೆಡಿ ಆಗ್ತಾ ಉಂಟು. ಈ ಅಪ್ಪದಿಟ್ಟಿಗೆ ಇನ್ನೊಂದು ಎಂತ ಹೇಳ್ತಾರೆ ಅಂತ ಹೇಳಿದ್ರೆ ಗುಳಿ ಅಪ್ಪನ. ಮೊನ್ನೆ ಸುಮಾರು ಜನರು ಕಮೆಂಟ್ ಹಾಕಿದ್ರು, ನನಗದು ಮರ್ತು ಹೋಯ್ತು. ನಮ್ಮ ಸ್ಟೈಲಲ್ಲಿ, ನಮ್ಮ ಈ ಕಡೆ ಹಳ್ಳಿ ಭಾಷೆಯಲ್ಲಿ ನಾವು ಇದಕ್ಕೆ ಅಪ್ಪದಿಟ್ಟು ಅಂತ ಹೇಳ್ತೇವೆ. ಅಲ್ಲಿ ಒಂದು ಸೈಡಲ್ಲಿ ಅಪ್ಪದಿಟ್ಟು ಕೂಡ ರೆಡಿ ಆಗ್ತುಂಟು. ಇಲ್ಲಿ ಈಗ ಇಡ್ಲಿ ಕೂಡ ರೆಡಿ ಆಯಿತು. ಇದೊಂದು 8-10 ನಿಮಿಷದಲ್ಲಿ ಇಡ್ಲಿ ಕೂಡ ರೆಡಿ ಆಗ್ತದೆ. ಇಡ್ಲಿ ರೆಡಿ ಆದ ಕೂಡಲೇ ಹಳೆಯ ಒಂದು ನೈಟಿ ತುಂಡ, ಟಾಪ್ದು ತುಂಡ ಅಥವಾ ಮಕ್ಕಳದು ಚಡ್ಡಿದು ಪೀಸ ಏನಾದ್ರೂ ಇದ್ರೆ ಅದನ್ನು ಹೀಗೆ ಬಿಸಿ ಕೈಗೆ ತಾಗದ ಹಾಗೆ ಹೀಗೆ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಇಡ್ಲಿಯನ್ನು ತೆಗೆದು ಹೊರಗಡೆ ಇಟ್ಟು ಒಂದು 5-10 ನಿಮಿಷ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಅದನ್ನು ತೆಗೆದ್ರೆ ಆಯಿತು. ನಾನು ಅದನ್ನು ತಣ್ಣಗಾಗ್ಲಿಕ್ಕೆ ಅಂತೇಳಿ ಸೈಡ್ ಬಿಟ್ಟು ಹೊರಗೆ ಬಂದು ನೋಡುವಾಗ ಇಲ್ಲಿ ನೋಡಿ, ನನ್ನ ದೊಡ್ಡ ಮಗ ಇದೊಂದು ನಮ್ಮದೊಂದು ಹಳೆಯ ಒಂದು ಕಂಪ್ಯೂಟರ್ ಇತ್ತು, ಅದು ಸರಿ ಉಂಟಾ ಇಲ್ವಾ ಅಂತೇಳಿ ಹಾಗೆ ಚೆಕ್ ಮಾಡ್ತಾ ಇದ್ದಾನೆ. 1-2 ವರ್ಷ ಆಯ್ತು ಅದನ್ನು ಹಾಗೆ ಮೂಲೆಗೆ ಹಾಕಿಟ್ಟು. ಅವನು ಜಾಬಿಗೆ ಹೋದ ನಂತರ ಅದನ್ನು ಮುಟ್ಲೇ ಇಲ್ಲ. ಹಾಗೆ ಅದು ಸರಿ ಉಂಟಾ ಅಂತೇಳಿ ಆನ್ ಮಾಡಿ ನೋಡುವಾಗ ಸರಿ ಉಂಟು, ಆನ್ ಆಗ್ತಾ ಉಂಟು. ಹಾಗೆ ಅದನ್ನು ರಿಪೇರಿ ಮಾಡಿಸಿ ಇಡುವ ಅಂತ ಹೇಳಿಕೊಂಡು ಹಾಗೆ ಅವನದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗಾಗಲೇ ಸಂಜೆ ಕೂಡ ಆಯಿತು, ಕತ್ತಲೆ ಕೂಡ ಆಯಿತು. ನಮ್ಮಲ್ಲಿ ಚಿಂತು ದೀಪ ಎಲ್ಲ ಉರಿಸುವ ಅಂತ ಹೇಳಿಕೊಂಡು ಹಾಗೆ ದೀಪ ಎಲ್ಲ ಉರಿಸಿ ರೆಡಿ ಆಯಿತು. ಅಷ್ಟೊತ್ತಿಗೆ ಮಳೆ ಕೂಡ ಜೋರು ಬರ್ತಾ ಉಂಟು. ಹೊರಗಡೆ ಹೋಗಿ ಪಟಾಕಿ ಉರಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದ ಕಾರಣ ಇವರು ಒಂದು ಅಪ್ಪ ಮಗ ಇಬ್ಬರು ಸೇರಿಕೊಂಡು ಐಡಿಯಾ ಮಾಡಿದ್ದಾರೆ, ಮನೆಯಲ್ಲೇ ಒಂದು ಈ ತರ ಕಬ್ಬಿಣದ ತುಂಡು ಅಂತ ಪೈಪನ್ನು ಕಟ್ಟಿ ಮನೆಯಲ್ಲೇ ನಿಂತುಕೊಂಡು ಹಾಗೆ ಇದನ್ನು ಉರಿಸುವ ಹಾಗೆ.
ಅಷ್ಟೊತ್ತಿಗೆ ಅವನಿಗೆ ಒಂದೊಂದೇ ಪಟಾಕಿ ಉರಿಸಿ ತಲೆ ಬಿಸಿ ಆಗಿ ಹೋಯ್ತು. ಆಗ ಅಪ್ಪನೊಟ್ಟಿಗೆ ಹೇಳಿದ, ಅಪ್ಪ ಒಂದೊಂದೇ ಉರಿಸ್ಲಿಕ್ಕೆ ಆಗುದಿಲ್ಲ, ಇದನ್ನ ಏನಂದ್ರೆ ಐಡಿಯಾ ಮಾಡುವ, ಮಾಲೆ ಪಟಾಕಿ ಮಾಡುವ ಅಂತ ಹೇಳಿಕೊಂಡು. ಹಾಗೆ ಅಪ್ಪ ನೋಡಿ ಮಾಲೆ ಪಟಾಕಿ ಮಾಡ್ತಾ ಇದ್ದಾರೆ. ಅದನ್ನು ಸಿಂಗಲ್ ಇದ್ದ ಮೆಣಸು ಪಟಾಕಿಯನ್ನು ಈಗ ಮಾಲೆ ಪಟಾಕಿ ಮಾಡ್ತಾ ಇರೋದು. ಅದು 10ರಲ್ಲಿ 1 ಹೊಡಿತದೆ, ಮತ್ತೆಲ್ಲ ಟಸ್ಕ್ ಬುಸ್ಕು ಅಂತ ಹೇಳ್ತಾ ಉಂಟು ಮಾರೆ. ಹಾಗೆ ಅಪ್ಪ ಅದನ್ನು ಮಾಲೆ ಮಾಡ್ತಾ ಇದ್ದಾರೆ, ಹೂವಿನ ಮಾಲೆ ಕಟ್ಟಿದಾಗೆ ಮಾಲೆ ಕಟ್ತಾ ಇದ್ದಾರೆ. ಮಕ್ಕಳು 2 ಮರಿನಾಯಿಗಳು ಮಲಗಿದ ಹಾಗೆ ಮಲಗಿಕೊಂಡು ನೋಡಿಕೊಂಡು ಕೂತಿದ್ದಾರೆ ಅಂತೇಳಿ ಎಂಡ್ ಮಾಡುವ ಅಷ್ಟರಲ್ಲಿ ನಾನು ಉಸಿರುಗಟ್ಟಿ ಸಾಯದ ಪುಣ್ಯ ಮಾರ್ರೆ. ಕಂಟಿನ್ಯೂಸ್ ಉಸಿರು ಕಟ್ಟಿ ವಾಯ್ಸ್ ಕೊಟ್ನ, ಕೊನೆಗೆ ಅದನ್ನೊಂದು ಎಂಡ್ ಮಾಡುವ ಅಂತೇಳಿ ನಿಲ್ಲಿಸುವಾಗ ಉಂಟಲ್ಲ, ಗಂಟ್ಲಲ್ಲಿ ಯಾರೋ ಬಂದು ಹಿಡ್ಕೊಂಡಾಗ ಆಯ್ತು, ಗಂಟ್ಲಿಂದ ಸೌಂಡೇ ಹೊರಗೆ ಬರ್ಲಿಲ್ಲ. ಅದಕ್ಕೆ ಹೀಗೆ ಮಾಡಿ ಅದನ್ನು ಕೂತಿದ್ದಾರೆ ಅಂತ ಹೇಳಿ ಎಂಡ್ ಮಾಡಿ ಬಿಟ್ಟೆ, ಹೇಗೆ ಆದ್ರೂ ಮಾಡಿ. ಮತ್ತೆ ಎಂತ ಮಾರ್ರೆ, ಒಂದು ಸಲ ವಾಯ್ಸ್ ಕೊಟ್ಟಾದ್ರೆ ಸಾಕು ಅಂತೇಳಿ ನಾನು ಕಾಯ್ದು. ಇದು ನೋಡಿದ್ರೆ ಎಂಡಿಗಾಗುವ ಗಂಟ್ಲಿಂದ ಸೌಂಡೇ ಹೊರಗೆ ಬರುದಿಲ್ಲ. ಇವರದ್ದು ಇಲ್ಲಿ ಪಟಾಕಿದು ಮಾಲೆಲ್ಲ ಆಗ್ತಾ ಇರುವಾಗ ನೋಡಿ, ನಮ್ಮ ಪಕ್ಕದ ಬಿಲ್ಡಿಂಗ್ ಇಂದ ಕಲರ್ ಪಟಾಕಿಗಳು ಆಕಾಶದಲ್ಲಿ ಸೌಂಡ್ ಮಾಡ್ತಾ ಉಂಟು. ಅವರದನ್ನು ಅಷ್ಟು ಸೌಂಡ್ ಮಾಡ್ತಿರುವಾಗ ನಮ್ಮದೇನು ಕಡಿಮೆ ಅಂತ ಹೇಳ್ಕೊಂಡು ನಮ್ಮ ಈ ಪೊಟ್ಟು ಪಟಾಕಿಯನ್ನು ಹಿಡ್ಕೊಂಡು ಕೆಳಗಡೆ ರೋಡಿಗೆ ಹೋಗಿ ನಮ್ಮ ಈ ಪೊಟ್ಟು ಪಟಾಕಿಗೆ ಎಷ್ಟು ಬೆಂಕಿ ಕೊಟ್ರು ಬೆಂಕಿಯೇ ಹಿಡಿಯುವುದಿಲ್ಲ ಮಾರ್ರೆ. ಇದು ವಹಿವಾಟ ಆಗ್ಲಿಕ್ಕಿಲ್ಲ ಅಂತ ಹೇಳಿಕೊಂಡು ನಾನು ಮತ್ತು ದೊಡ್ಡ ಮಗನ ಇಬ್ಬರು ಸೇರಿಕೊಂಡು ಪಟಾಕಿ ಅಂಗಡಿಗೆ ಹೋಗಿ ಸುರುಸುರು ಕಡ್ಡಿ ತೆಕೊಂಡು ಬರುವ ಅಂತ ಹೇಳಿಕೊಂಡು ಹಾಗೆ ಪಟಾಕಿ ಅಂಗಡಿಗೆ ಬಂದೆವು. ನಮ್ಮೂರಿನ ಪಟಾಕಿ ಅಂಗಡಿಗಳು ಕೂಡ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ನೋಡಿ. ವೆಲ್ಕಮ್ ಮಾಡ್ಲಿಕ್ಕೆ 3 ಗೊಂಬೆಗಳು ನಿಂತಿದ್ದಾರೆ. ಅವರ ಆ ಮಂಗಾಟಗಳನ್ನೆಲ್ಲ ನೋಡುವಾಗ ಒಂಥರ ತುಂಬಾ ಖುಷಿ ಆಗ್ತಿತ್ತು ಮಾತ್ರ. ಹಾಗೆ ಪಟಾಕಿ ಅಂಗಡಿಗೆ ಬಂದು, ಇಷ್ಟು ದೊಡ್ಡ ಪಟಾಕಿ ಅಂಗಡಿಗೆ ಬಂದು ಬರೀ ಒಂದು ಸುರ್ಸುರು ಗಡ್ಡಿ ತೆಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಅಲ್ಲಿಂದ ಕೂಡ ಸ್ವಲ್ಪ ಹಾಗೆ ಪಟಾಕಿ ತೆಕೊಂಡು ಮನೆಗೆ ಬಂದಾಗುವಾಗ ನನ್ನ ಮಗಳು ನೋಡಿ ಆಗ್ಲೇ ಆಲ್ರೆಡಿ ಹೆದರಿ ಓಡಿ ಹೋಗಿ ಮಂಚದ ಅಡಿಯಲ್ಲಿ ಪಾಪ ಕೂತುಕೊಂಡಿದೆ. ಇನ್ನು ಅದು ಕೂತುಕೊಂಡಿದೆ ಅಂತ ಹೇಳಿಕೊಂಡು ತಂದ ಪಟಾಕಿಯನ್ನು ಹೊಡಿಸದಿರ್ಲಿಕ್ಕೆ ಆಗುದಿಲ್ಲಲ್ಲ ಅಂತ ಹೇಳಿಕೊಂಡು ಹಾಗೆ ಕೆಳಗಡೆ ಹೋಗಿ ಸ್ವಲ್ಪ ಪಟಾಕಿಗೆ ಬೆಂಕಿ ಎಲ್ಲ ಕೊಟ್ಟ ಆಯ್ತು. ಆಗ್ಲೇ ಗಂಟೆ 11:30 ಆಗಿಕೊಂಡು ಬಂತು. ಇನ್ನೂ ನಾವು ಪಟಾಕಿ ಹೊಡಿಸ್ಕೊಂಡು ಇದ್ರೆ ಯಾರಾದ್ರೂ ಬಂದು ನಮಗೆ ಲಟಪಟ ಅಂತ ಬಾರಿಸುದು ಬೇಡ ಅಂತ ಹೇಳಿಕೊಂಡು ಹಾಗೆ ಸ್ವಲ್ಪ ಪಟಾಕಿಗೆ ಬೆಂಕಿ ಕೊಟ್ಟು ಇನ್ನಿದ್ದ ಪಟಾಕಿಯನ್ನು ನಾಳೆ ಹೊಡಿಸುವ ಅಂತ ಹೇಳಿಕೊಂಡು ರೋಡನ್ನೆಲ್ಲ ಕ್ಲೀನ್ ಮಾಡಿ ಅಂತ ಹೇಳಿದ್ರೆ ನಾನು ಮಾಡಿಸಿದೆ. ಗಂಡನ ಕೈಯಿಂದ ಮಕ್ಕಳ ಕೈಯಿಂದ ಕ್ಲೀನ್ ಮಾಡಿಸಿ ಹಾಗೆ ಮನೆ ಕಡೆ ಬಂದೆವು. ಇದಿಷ್ಟು ಒಂದು ದಿನದ ನಮ್ಮ ದೀಪಾವಳಿಯ ಸ್ಪೆಷಲ್. ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡುವವರು ಚಿಂತು ಸುಳ್ಯ ಯೂಟ್ಯೂಬ್ ಚಾನೆಲ್ ಉಂಟು, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿ ನೋಡುವವರು ಚಿಂತು ಸುಳ್ಯ ಫೇಸ್ಬುಕ್ ಪೇಜ್ ಉಂಟು, ಅದನ್ನು ಫಾಲೋ ಮಾಡಿ ಅಂತ ಹೇಳುತ್ತಾ, ಇನ್ನು ನಾಳೆಯ ದೀಪಾವಳಿ ಸ್ಪೆಷಲ್ ಇದು ಒಂದು ದಿವಸ, ಅದು ಇನ್ನೊಂದು ದಿವಸದ ವಿಡಿಯೋವನ್ನು ನಾಳೆ ಹಾಕ್ತೇನೆ ಅಂತ ಹೇಳುತ್ತಾ ಅಲ್ಲಿಯವರೆಗೆ ಕಾಯ್ತಾ ಇರಿ ಚಿಂತು ಸುಳ್ಯ ಯೂಟ್ಯೂಬ್ ಚಾನೆಲ್. ಬಾಯ್.